ಹಲೋ, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ. ಆರ್ಯವಂಶಿ ಪೂಜಾ ಟ್ಯಾರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಪೂಜಾ ಅಂತ. ಸೊ ಇವತ್ತು ನಾನು ಮಾಡೋ ರೀಡಿಂಗ್ ಇಟ್ಸ್ ಚಾನೆಲ್ಡ್ ಟಾಪಿಕ್ ಆಯಿತಾ. ಸೊ ನಾನೊಂದು ಟ್ಯಾರೋ ರೀಡರ್. ಓಕೆ, ನನ್ನ ಬಗ್ಗೆ ಹೇಳ್ತೀನಿ ಸ್ವಲ್ಪ, ನಾನು ಯಾರು ಏನು ಅಂತ. ನನ್ನ ಹೆಸರು ಪೂಜಾ, ನಾನು ಬೆಂಗಳೂರಲ್ಲಿರೋದು. ಆ್ಯಂಡ್ ನಾನು ಟ್ಯಾರೋ ರೀಡರ್, ಅಕಾಶಿಕ್ ರೆಕಾರ್ಡ್ ಹೀಲರ್ ಆ್ಯಂಡ್ ರೀಡರ್. ಓಕೆ, ಸೊ ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಪಾಸ್ಟ್ ಲೈಫಿಂದ ಈ ಲೈಫಲ್ಲಿ ಸಾಲ್ವ್ ಮಾಡಿ, ಸೊ ದಟ್ ನಿಮ್ಮ ಫ್ಯೂಚರ್ ಅಂದರೆ ಈ ಜನ್ಮದಲ್ಲೇ ನಿಮ್ಮ ಫ್ಯೂಚರ್ ಸ್ವಲ್ಪ ಈಸಿ ಆಗಲಿ ಬದುಕೋಕ್ಕೆ ಅಂತ ನಾನು ಅಂದರೆ ಕಳೀಲಿಕ್ಕೆ ಅಂತ ನಾನು ಅದ್ರ ಬಗ್ಗೆ ವರ್ಕ್ ಮಾಡ್ತೀನಿ. ಆ್ಯಂಡ್ ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್ ಕೂಡ ಮಾಡ್ತೀನಿ. ಪೆಟ್ಸ್ಗೆ ಜಾಸ್ತಿ ಮಾಡ್ತೀನಿ. ಐ ಪ್ರಿಫರ್ ಪೆಟ್ಸ್ ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್. ಬಟ್ ನನಗೆ ಚಾನಲ್ ಆದರೆ ಲೈಕ್ ಕೆಲವ್ರಿಗೆ ಸ್ಪೆಷಲಿ ಎಮೋಷ್ನಲ್ ಹೀಲಿಂಗ್ ಬೇಕು ಅಂತ ಅನಿಸಿದ್ರೆ ಅಫ್ಕೋರ್ಸ್ ನಾನು ಲೈಟ್ ಲ್ಯಾಂಗ್ವೇಜ್ ಕೂಡ ನಾನು ಹೀಲ್ ಮಾಡ್ತೀನಿ. ಲೈಟ್ ಲ್ಯಾಂಗ್ವೇಜ್ ಮನುಷ್ಯರಿಗೂ ಕೂಡ ನಾನು ಯೂಸ್ ಮಾಡ್ತೀನಿ. ಓಕೆ, ಆ್ಯಂಡ್ ಐ ಆಮ್ ಆಲ್ಸೋ ಅ ಚಕ್ರ ಥೆರಪಿಸ್ಟ್. ಯಾವ ಚಕ್ರ ಬ್ಲಾಕ್ ಆಗಿದೆ, ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು, ಹೇಗೆ ಎಲ್ಲ ಚಕ್ರನ ಬ್ಯಾಲೆನ್ಸ್ ಮಾಡಬೇಕು, ಆ್ಯಂಡ್ ಹೇಗೆ ನಿಮ್ಮ ಚಕ್ರ ಓಕೆ ನಮ್ಮ ಮೈಯಲ್ಲಿರೋದು 7 ಚಕ್ರಾಸ್, ಬಟ್ ಆ್ಯಕ್ಚುಲಿ 100 ಮೇಲೆ ಚಕ್ರಗಳಿದೆ. ಓಕೆ, ಸೊ ನಾನು ಅದ್ರ ಬಗ್ಗೆನೂ ಸ್ಟಡಿ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆನೂ ನಾನು ಹೀಲ್ ಮಾಡ್ತೀನಿ. ಆ್ಯಂಡ್ ಎಸ್, ಸ್ವಲ್ಪ ಗ್ಯಾಪ್ ಈ ನಡುವೆ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ನಾನು ಬರೋದು ಸ್ವಲ್ಪ ರೆಗ್ಯುಲರ್ ಆಗ್ತಿದೆ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಆ್ಯಂಡ್ ತುಂಬ ಥ್ಯಾಂಕ್ ಯು, ನೀವು ನಾನು ಸಬ್ಸ್ಕ್ರೈಬ್ ಆಗಿ ಪೇಷನ್ಸ್ ಇಟ್ಕೊಂಡು ತಾಳ್ಮೆ ಇಟ್ಕೊಂಡು ವೀಡಿಯೋಸ್ಗೆ ನೀವು ರಿಪ್ಲೈ ಮಾಡ್ತೀರಾ, ನೋಡ್ತೀರಾ. ಐ ಟ್ರೂಲಿ ಲವ್ ಆ್ಯಂಡ್ ರೆಸ್ಪೆಕ್ಟ್ ನಿಮ್ಮೆಲ್ರೂ. ತುಂಬ ಥ್ಯಾಂಕ್ ಯು. ಸೊ ಇಷ್ಟು ಹೇಳ್ತಾ, ನಿಮ್ಮ ಲೈಫ್ನಲ್ಲಿ ಏನೇ ಕೆಲಸ ಇದ್ದರೂ ಡಿಲೇ ಆಗ್ತಾಯಿದ್ರೆ, ಓಕೆ, ಟೈಮ್ ತುಂಬ ಜಾಸ್ತಿ ಹಿಡಿತಿದೆ ಅಂದರೆ ಯಾಕೆ ಅಂತ ನೋಡೋಣ. ಓಕೆ, ಸೊ ಈ ಡೆಕ್ ಇವಾಗ ಯೂಸ್ ಮಾಡಲ್ಲ, ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಡೆಕ್ ಏನಕ್ಕೆ ಅಂತ. ಬಟ್ ಸದ್ಯಕ್ಕೆ ಇದೊಂದು ತಗೋ ಅಂತ ಬಂತು, ಹಾಗಾಗಿ ತೊಗೊಂಡಿದ್ದೀನಿ. ಸೊ ನಂಬರ್ 1 ವಿಡಿಯೋ ಶುರು ಮಾಡೋ ಮುನ್ನ ನಂಬರ್ 1 ಏನಂದರೆ, ನೀವು ನನಗೆ ಡಿಲೇ ಏನಕ್ಕೆ ಬರ್ತಿದೆ ಅಂತ ನಿಮಗೆ ಡಿಲೇ ಏನಕ್ಕೆ ಬರ್ತಿದೆ ಅಂತ ಕೇಳಿದಾಗ ಅಫ್ಕೋರ್ಸ್ ನಾನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊತೀನಿ. ಓಕೆ, ನಾನು ಮನುಷ್ಯಲೇ. ಸೊ ನನಗೇನು ಕಾಣಿಸ್ತಂದರೆ, ಫಸ್ಟು ಈ ಮಾಲಲ್ಲಿ ಎಸ್ಕಲೇಟ್ರ್ಗಳಿರುತ್ತೆ ನೋಡಿ, ಆ ಥರ ನೀವು ಹತ್ತುತ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ನೀವು ಅದೇ ಜಾಗದಲ್ಲಿದ್ದೀರಾ. ಓಕೆ, ಈ ಮಾಲ್ದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಬಿಕಾಸ್ ನನಗೆ ಮೆಸೇಜ್ ಬಂದಿದ್ದು ಬೇರೆ ರೀತಿಯಲ್ಲಿ. ಓಕೆ, ಸೊ ಹಾಗಾಗಿ ನಾನು ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ಬೇಕಂದ್ರೆ, ಮಹಾಭಾರತದಲ್ಲಿ ದ್ರೌಪದಿ ಅವ್ರದ್ದು ಸೀರೆ ಎಳಿತಾ ಇರ್ತಾರಲ್ಲ, ಸೊ ಆ ಕಡೆಯಿಂದ ಕೃಷ್ಣ ಸೀರೆ ಹಿಂಗೆ ಬರ್ತಾ ಇರುತ್ತೆ, ಈ ಕಡೆಯಿಂದ ಎಳಿತಾ ಇರ್ತಾರೆ. ಬಟ್ ಇವ್ರಿಗೆ ಇಷ್ಟೊಂದು ಎಳಿತಾ ಇದ್ದೀನಿ ಅಂತ ಇವ್ರಿಗೆ ಅನಿಸುತ್ತೆ, ಬಟ್ ಆ ಕಡೆಯಿಂದ ಬರ್ತಾನೇ ಇರುತ್ತೆ. ಸೊ ನೀವು ಸೆಂಟ್ರಲ್ಲಿದ್ದೀರಾ, ಆ ಥರ ನಿಮ್ಗೆ ಅನಿಸುತ್ತೆ ದಟ್ ನೀವು ಕೆಲಸ ಮಾಡ್ತಾಯಿದ್ದೀರಾ ಅಂತ. ಬಟ್ ನೀವು ಆ್ಯಕ್ಚುಲಿ ನಿಮ್ಗೆ ಅನಿಸುತ್ತೆ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ, ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಆ್ಯಂಡ್ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ನೀವು ಅಲ್ಲಿ ಸಿಕ್ಕಾಕೊಂಡಿರೋ ಸ್ಟ್ಯಾಗ್ನೆಂಟ್ ಎನರ್ಜಿ. ಓಕೆ, ಸೊ ಆ ಥರ ಒಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಹೇಗಿದೆ, ಏನಕ್ಕೆ ಬರ್ತಿದೆ ಅನ್ನೋದು ಟ್ಯಾರೋ ಮೂಲಕ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಎಸ್ಕಲೇಟ್ರಲ್ಲಿ ನಾನು ಹೋದರೆ ಎಸ್ಕಲೇಟ್ರ್ ಇದ್ದರೂ ಕೂಡ ನಾನು ಮೆಟ್ಲ್ ಥರನೇ ಹತ್ಕೊಂಡು ಹೊಟ್ಟೋಗ್ತೀನಿ, ಅದು ಬೇರೆ ವಿಷಯ. ಬಟ್ ಇನ್ ಜನರಲ್ ಹೇಳ್ಬೇಕಂದ್ರೆ, ಎಸ್ಕಲೇಟ್ರ್ ಮೇಲೆ ನೀವು ಒಂದು ಹೆಜ್ಜೆ ಇಟ್ಟರೆ ಅದೇ ಮೇಲೆ ಕರ್ಕೊಂಡು ಹೋಗುತ್ತೆ ಅಲ್ವಾ. ಬಟ್ ನೀವೇನು ಮಾಡ್ತಾಯಿದ್ದೀರ ಅಂದರೆ, ಮೆಟ್ಲು ಹತ್ತಾ ಇದ್ದೀರಾ, ಬಟ್ ಅದು ಎಸ್ಕಲೇಟ್ರು ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತಿಲ್ಲ, ವಾಪಸ್ ನೀವು ಅದೇ ಜಾಗದಲ್ಲಿ ಇದ್ದೀರಾ. ಸೊ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಾಯಿದೆ, ಅದೇ ಸೈಕಲ್ ರಿಪೀಟ್ ಆಗ್ತಿದೆ, ಆಗಿದ್ದೇ ತಿರ್ಗಾ ರಿಪೀಟ್ ಆಗ್ತಾಯಿದೆ. ಸೊ ಇದೊಂದು ಕಾಣಿಸ್ತು, ರಿಪೀಟಿಂಗ್ ಸೈಕಲ್ಸ್. ನಿಮ್ಗೆ ಅನಿಸುತ್ತೆ ನೀವು ಮುಂದೆ ಹೋಗ್ತಾ ಇದ್ದೀರಾ, ನೀವು ಮೆಟ್ಲು ಹತ್ತಾ ಇದ್ದೀರಾ, ಬಟ್ ನೀವು ಎಲ್ಲಿದ್ದೀರೋ ಅಲ್ಲೇ ಇದ್ದೀರಾ. ಒಂದು ಇಲ್ಯೂಷನ್ ಅನ್ನೋದ್ರಲ್ಲಿ ಇದ್ದೀರಾ ಅಂತ ಬಂತು. ಓಕೆ, ಸೊ ಹಾಗಿದ್ರೆ ಬನ್ನಿ ನೋಡೋಣ ಏನು ಮೆಸೇಜ್ ಇದೆ, ವೈ ಈ ಮೆಸೇಜ್ದ ಅರ್ಥ ಏನು, ಆ್ಯಂಡ್ ಇದನ್ನು ಹೇಗೆ ಕ್ಲಿಯರ್ ಮಾಡ್ಕೊಬೇಕಂತ. ಓಕೆ, ಥ್ಯಾಂಕ್ ಯು. ಫಸ್ಟ್ ಕಾರ್ಡೆ ಜಸ್ಟಿಸ್. ಓಕೆ, ರಿಲೇಟೆಡ್ ಕರ್ಮ, ಪಾಸ್ಟ್ ಲೈಫ್ ಕರ್ಮ. ಓಕೆ ನಾನು ಹೇಳಿಲ್ಲ, ಸಾರಿ, ಕಾರ್ಡ್ ತೋರಿಸಿಲ್ಲ. ಟಾಕ್ಸಿಕ್ ಸೈಕಲ್ ಮೈ ಫ್ರೆಂಡ್. ನಾನು ಇದೆರಡು ಕಾರ್ಡ್ ಸೇರಿಸಿದ್ರೆ ಪಾಸ್ಟ್ ಲೈಫ್ ಕರ್ಮ, ಪಾಸ್ಟ್ ಲೈಫ್ ಅಥವಾ ಈ ಜನ್ಮದಲ್ಲೇ ಸ್ಟಾರ್ಟಿಂಗ್ ಅಂದರೆ ಪ್ರಾರಬ್ಧ ಕರ್ಮ ಅಂತೀವಿ ನಾವು ಆಕಾಶಿಕ್ ರೀಡಿಂಗಲ್ಲಿ.
ಪ್ರಾರಬ್ಧದಿಂದ ನಿಮ್ಮ ಈ ಜನ್ಮದ ಕರ್ಮ ಇಟ್ಸ್ ಆ್ಯಕ್ಚುಲಿ ನಿಮ್ಮ ಸಂಚಿತ ಕರ್ಮ, ಅಂದರೆ ನಿಮ್ಮ ಎಂಟೈರ್ ಪಾಸ್ಟ್ ಲೈಫ್ದು ಒಂದು ಭಾಗದ ಕರ್ಮ ಅದು. ನೀವು ಇವಾಗ ಏನು ಡಿಲೇ ಫೇಸ್ ಮಾಡ್ತಿದ್ದೀರೋ ಅದರದ್ದು. ಓಕೆ, ಒಂದು ನಿಮಿಷ, ಈ ಕಾರ್ಡ್ ಜಾಸ್ತಿ ತೋರ್ಸಂಗಿಲ್ಲ, ಸೊ ನಾನು ನನ್ನ ಕ್ರಿಸ್ಟಲ್ ಇಡ್ತೀನಿ. ತಿರ್ಗಾಕ್ ನೋಡಿ ಕರ್ಮ. ಓಕೆ, 6 ಆಫ್ ಪೆಂಟಿಕಲ್ಸ್, ದಿ ಹ್ಯಾಂಗ್ಡ್ ಮ್ಯಾನ್. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್. 5 ಕಾರ್ಡ್ ತಗೋ ಅಂತೂ 1 2 3 4 5. ಓಕೆ, ಸೊ ಡೆಫಿನೆಟ್ಲಿ ಇದು ಕಾರ್ಮಿಕ್ ಇಶ್ಯೂ ಇದೆ. ಕಾರ್ಡ್ ಕಟ್ಟಿಂಗ್ ಬೇಕಾಗುತ್ತೆ ನಿಮಗೆ. ಓಕೆ, ಎಸ್, ಸ್ವಲ್ಪ ಚಾಲೆಂಜಿಂಗ್ ಇದೆ, ತುಂಬ ಜಾಸ್ತಿ ಚಾಲೆಂಜ್ ಇದೆ ಇದರಲ್ಲಿ. ಬಿಕಾಸ್ ನನಗೆ ಹೆಂಗೆ ಗೊತ್ತಾಗ್ತಿದೆ ಅಂದರೆ ನೋಡಿ, ಇಲ್ಲೂ ಕೂಡ ತಕ್ಕಡಿ ಇದೆ ಆ್ಯಂಡ್ ಇಲ್ಲೂ ಕೂಡ ತಕ್ಕಡಿ ಇದೆ. ಅರ್ಥ ಆಯ್ತಲ್ಲ, ನೀವೇನಕ್ಕೆ ಅಲ್ಲೇ ಇದ್ದೀರಾ ಅಂತ. ಕರ್ಮ, ನ್ಯಾಯ ದೇವತೆ, ಜಸ್ಟಿಸ್. ಇದರಿಂದ ಅದು ಡಿವೈನ್, ಇದು ಏನು ಹೇಳುತ್ತೆ ಅಂದರೆ ಡಿವೈನ್ ಟೈಮಿಂಗ್ ಬರಬೇಕು, ಅದು ಮುಗಿಬೇಕು, ನೀವು ಮುಂದಕ್ಕೆ ಹೋಗಬೇಕು. ಸದ್ಯಕ್ಕೆ ನೀವು ರಿಸಲ್ಟ್ಸ್ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ, ಲೈಕ್ ಎಷ್ಟು ದಿವಸದಲ್ಲಿ ನಂಗೆ ಸಿಕ್ಬಿಡುತ್ತೆ, ಎಷ್ಟು ದಿವಸದಲ್ಲಿ ನಂಗೆ ಆಗಿಬಿಡುತ್ತೆ, ಅದನ್ನು ಸ್ವಲ್ಪ ನೀವು ಡಿಟ್ಯಾಚ್ ಮಾಡಿದ್ರೆ ಒಳ್ಳೆಯದು. ಓಕೆ, ನಿಮ್ಮ ಮನ್ಸಿಗೆ ಒಳ್ಳೆಯದು, ಹಾರ್ಟ್ ಚಕ್ರ ಒಳ್ಳೆಯದಾಗುತ್ತೆ. ಯಾಕಂದರೆ ಆವಾಗವಾಗ ಡಿಲೇ ಆಗೋದು, ನಿಮಗೆ ಬೇಜಾರಾಗೋದು, ಆ್ಯಂಡ್ ಎಷ್ಟು ಕಷ್ಟಪಟ್ಟರು ಏನೂ ಆಗ್ತಿಲ್ಲ, ಎಷ್ಟು ಮಾಡಿದ್ರೂ ಏನೂ ಆಗ್ತಿಲ್ಲ, ಆ ಥರ ನಿಮ್ಮ ಹಾರ್ಟ್ ಚಕ್ರಾಗ ಅಫೆಕ್ಟ್ ಆಗೋದು, ಆ ಬೇಜಾರು, ಆ ಲಾಸು, ಆ ಡಿಸಪಾಯಿಂಟ್ಮೆಂಟಿಂದ ನೀವು ಫ್ರೀ ಆಗಬೇಕಂದ್ರೆ ನೀವು ನಿಮ್ಮ ರಿಸಲ್ಟ್ಸ್ನ ಸರೆಂಡರ್ ಮಾಡಿ. ಓಕೆ, ಇದೊಂದು ಟಿಪ್ ಅಂತ ಕೊಡ್ತೀನಿ, ಇದೊಂದು ನನ್ನ ಕಡೆಯಿಂದ ನಿಮಗೊಂದು ಅಡ್ವೈಸ್ ಅಂತ ಕೊಡ್ತೀನಿ. ಆ್ಯಂಡ್ ಮೆಡಿಟೇಷನ್ ಮಾಡಿ. ಓಕೆ, ನೀವು ಎಲ್ಲಿಂದ ಶುರು ಕರೋ, ಹಿಂದಿನಲ್ಲಿ ಬರ್ತೈತೆ, ಶುರುವಿಂದ ಶುರು ಮಾಡಿ. ನೀವು ಎಲ್ಲಿಂದ ಶುರು ಮಾಡಿದ್ರೋ ಅಲ್ಲಿಂದ ಪ್ಯಾಟ್ರನ್ ಸ್ಟಡಿ ಮಾಡ್ಕೊಂಬನ್ನಿ, ನಿಮಗೆ ಕಾರ್ಡ್ ಕಟ್ ಎಲ್ಲಿ ಮಾಡಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಡೆಫಿನೆಟ್ಲಿ ಇದು ಕೆಲವ್ರಿಗೆ ರಿಲೇಷನ್ಶಿಪ್ ಇಶ್ಯೂ ಆಗಿರ್ಬೋದು. ಓಕೆ, ಲೈಫ್ನಲ್ಲಿ ಯಾವ ಇಶ್ಯೂ ಆದರೂ ಆಗಿರ್ಬೋದು. ಆಯಿತಾ, ನೀವು ಯಾವುದ್ರ ಜೊತೆ ಕನೆಕ್ಟ್ ಆಗಿದ್ದೀರೋ, ಕೆಲಸ ಆಗಲಿ, ಪಾರ್ಟ್ನರ್ಶಿಪ್ ಆಗಲಿ, ಒಂದು ವೆರಿ ಬಿಸ್ನೆಸ್ ಆಗ್ಬೋದು. ಓಕೆ, ಹೆಲ್ತ್ ಆಗ್ಬೋದು, ಕರೆಕ್ಟ್ ಡಾಕ್ಟರ್ ಸಿಗ್ತಾಯಿಲ್ಲ, ಹೆಲ್ತ್ ಇಶ್ಯೂ ಕರೆಕ್ಟ್ ಡಾಕ್ಟ್ರು ಸಿಗ್ತಾಯಿಲ್ಲ ನಿಮಗೆ ಕೆಲವ್ರಿಗೆ. ಎಸ್, ಅದೂ ಕರ್ಮ, ನಿಮ್ಮ ಹೆಲ್ತ್ ಇಶ್ಯೂ ಬಗ್ಗೆ. ಕಿಡ್ನಿ ರಿಲೇಟೆಡ್ ಇಶ್ಯೂ, ಕಿಡ್ನಿ ಸ್ಟೋನ್ ಅಂತಲೇ ಕೇಳಿಸ್ತು, ಬಟ್ ಕಿಡ್ನಿ ರಿಲೇಟೆಡ್ ಇಶ್ಯೂ ಒಂಥರ ನನ್ನ ಹೊಟ್ಟೆ ಭಾಗ ತೋರಿಸ್ತಿದ್ದಾರೆ. ಹೊಟ್ಟೆ ಭಾಗ ಲೈಕ್ ಸೇಕ್ರಲ್ ಆ್ಯಂಡ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂದ ಹೊಟ್ಟೆ ಭಾಗದಲ್ಲಿ ಕಿಡ್ನಿ, ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂ, ಮತ್ತು ಹೊಟ್ಟೆ ನೋವು ಬರೋದು ಅವಾಗವಾಗ. ಏನೂ ಇಲ್ಲ, ಬಟ್ ಸುಮ್ಮನೆ ಹೊಟ್ಟೆ ನೋವು. ನೀವೇನು ತಿಂದಿಲ್ಲ ಹೊರಗಡೆ, ಪಾನಿಪುರಿ ಏನೂ ತಿಂದಿಲ್ಲ, ಬಟ್ ಆದರೂ ನಿಮ್ಗೊಂಥರ ಸ್ಟಮಕ್ ಅಪ್ಸೆಟ್ ಆಗೋದು ಜಾಸ್ತಿ. ಅಸಿಡಿಟಿ. ಸೊಲ್ಯೂಷನ್ ಇದಕ್ಕೆ ಒಂದೇನು, ನೀವು ಚೆನ್ನಾಗಿ ನೀರು ಕುಡಿಬೇಕು ಅಂತ. ಇದು ಕರ್ಮ ಮೈ ಫ್ರೆಂಡ್ಸ್. ಓಕೆ, ಇದು ಕರ್ಮ. ಸೊ ಇದು ಡಿವೈನ್ ಟೈಮಿಂಗ್ ಬಂದಾಗೇನೆ ಇದು ಸಾಲ್ವ್ ಆಗೋದು ಆ್ಯಂಡ್ ನಿಮಗೆ ಸಕ್ಸಸ್ ಅನ್ನೋ ರಿಸಲ್ಟ್ ಸಿಗೋದು. ಸೊ ಆ್ಯಕ್ಚುಲಿ ಇದಕ್ಕೊಂದು ಸೊಲ್ಯೂಷನ್ ಇದೆ, ಬಟ್ ವಿತ್ ದ ಕಾರ್ಡ್ ಕಾಂಬಿನೇಷನ್ಸ್ ಬಂದಿರೋ ರೀತಿ ನೋಡಿದ್ರೆ ಇದು ಕಾರ್ಮಿಕ್, ಅಂದರೆ ಕರ್ಮ. ನೀವು ಫೇಸ್ ಮಾಡಲೇಬೇಕು ಈ ಡಿಲೇ, ಈ ಬೇಜಾರು, ಇದು ನೀವು ಫೇಸ್ ಮಾಡಲೇಬೇಕು. ಇದು ನೀವು ಪಾಸ್ಟಲ್ಲಿ ಮಾಡಿರೋಂತಹ ಒಂದು ನಾಟ್ ಸೋ ಪಾಸಿಟಿವ್ ಕೆಲಸದ್ದು ಈ ಜನ್ಮದಲ್ಲಿ ನೀವು ಅನುಭವಿಸ್ತಾ ಇರೋಂತಹ ಒಂದು ಕರ್ಮ. ಓಕೆ, ಆದರೆ ನಿಮ್ಮ ಕೈನಲ್ಲಿ ದಯವಿಟ್ಟು ರಿಸಲ್ಟ್ಸ್ನ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರೋ, ಅಥವಾ ನನಗಿಷ್ಟೊಂದು ಸಿಕ್ಬಿಡುತ್ತೆ, ನಾನು ಇದು ಅಚೀವ್ ಮಾಡಿಬಿಡ್ತೀನಿ, ಇದೊಂದು ಆಗ್ಬಿಟ್ರೆ ಸಾಕು, ತುಂಬ ಅಟ್ಯಾಚ್ ಆಗಿದೆ, ದಯವಿಟ್ಟು ಅದರಿಂದ ಡಿಟ್ಯಾಚ್ ಆಗಿ ಆದಷ್ಟು ಅದನ್ನು ಸರೆಂಡರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸ್ವಲ್ಪ ನೀವು ಎಲ್ಲಿಂದ ನಿಮಗೆ ಈ ಇಶ್ಯೂ ಎಲ್ಲಿ ಶುರು ಆಯಿತು ಅಂತ ಅನಿಸುತ್ತೋ, ನಿಮಗೆ ಗೊತ್ತಿಲ್ಲ ಅಂದರೂ ಕೂಡ ಸರ್ಚ್ ಮಾಡಿ. ಸೆಲ್ಫ್ ರಿಫ್ಲೆಕ್ಷನ್ ಬೇಕಿಲ್ಲಿ, ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಬೇಕು ಇಲ್ಲಿ. ಅಂದರೆ ನಿಮ್ಮಲ್ಲಿ ನೀವೇ ಓಕೆ ಹುಡ್ಕೊಬೇಕು, ಹೆಂಗೆ ಶುರು ಆಯಿತು, ನಾನು ಎಲ್ಲಿಂದ ಶುರು ಮಾಡಿದೆ, ನಾನು ಯಾರನ್ನು ಕೇಳಿದೆ, ಅವ್ರು ಏನು ರೆಕಮೆಂಡ್ ಮಾಡಿದ್ರು, ನಾನು ಅದು ಮಾಡಿದ್ಮೇಲೆ ಏನೇನು ಆಗ್ತಾ ಬಂತು. ಆ ಥರ ನೀವು ABCD ಅ ಆ ಇ ಈ ಉ ಊ ಅ ಇಂದ ಶುರು ಮಾಡಿ ಆಹಾ ತನಕ ಸ್ಟಡಿ ಮಾಡಿ ಪ್ಯಾಟ್ರನ್. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ತಪ್ಪೇನು ನಡೀತಿದೆ ಅಂತ. ಅಲ್ಲಿ ನೀವು ಕಾರ್ಡ್ ಕಟ್ ಮಾಡಬೇಕು. ಓಕೆ, ಸೊ ನಾನು ಆಲ್ರೆಡಿ ನಿಮ್ಗೆ 2 ಸೊಲ್ಯೂಷನ್ ಹೇಳಿದ್ದೀನಿ. ಒಂದು ಇದು 3 ವಿಷಯ, ಇಲ್ಲ 2 ಹೇಳಿ ಕರೆಕ್ಟ್.
ಸೊಲ್ಯೂಷನ್ ಅಂತ. ಓಕೆ, ಡಿಟ್ಯಾಚ್ ಆಗಲಿ ಸ್ವಲ್ಪ. ಓಕೆ, ಸ್ವಲ್ಪ ಡಿಟ್ಯಾಚ್ ಆಗಬೇಕು. ನಿಮ್ಮ ಸೂಪರ್ ಸ್ಟ್ರಾಂಗ್ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್. ಸೊ ಸ್ವಲ್ಪ ಡಿಟ್ಯಾಚ್ ಆಗಿ, ನಂಬರ್ 1. ನಂಬರ್ 2, ಸ್ವಲ್ಪ ನೀವೆಲ್ಲಿಂದ ಶುರು ಮಾಡಿದ್ರೋ ವಾಪಸ್ ಅಲ್ಲಿಗೆ ಹೋಗಿ. ನಿಮಗೆ ಕಾರ್ಡ್ ಕಟ್ಟಿಂಗ್ ಮಾಡಬೇಕು, ಕಾರ್ಡ್ ಕಟ್ ಮಾಡಿ. ಕಾರ್ಡ್ ಕಟ್ ಹೆಂಗೆ ಮಾಡಬೇಕು ಅನ್ನೋದು ಅದೊಂದು ದೊಡ್ಡ ಪ್ರೊಸೀಜರ್. ದೊಡ್ಡದಲ್ಲ, ಲೈಕ್ ಸಿಂಪಲ್ಲೇನೆ, ಬಟ್ ಈ ವಿಡಿಯೋನಲ್ಲಿ ಹೇಳೋಕ್ಕಾಗಲ್ಲ. ಓಕೆ, ಬಟ್ ಎಸ್, ಕಾರ್ಡ್ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ಡೆಫಿನೆಟ್ಲಿ ಇಲ್ಲಿ ಕಾರ್ಡ್ ಕಟ್ ಬೇಕೇ ಬೇಕು. ಜೊತೆಗೆ ಕಾರ್ಡ್ ಕಟ್ ಮಾಡಿದ್ರೆ ನನ್ನ ಕರ್ಮ ಕಳೆದೋಗುತ್ತೆ, ನಾನು ಚೆನ್ನಾಗಾಗ್ಬಿಡ್ತೀನಿ. ಕರ್ಮ ನೀವು ಅನುಭವಿಸ್ಲೇಬೇಕು. ಕಾರ್ಡ್ ಕಟ್ ಮಾಡಿದ್ರೆ ನಿಮಗೆ ಅನುಭವಿಸೋ 100% ಅನುಭವಿಸೋ ಜಾಗದಲ್ಲಿ ಒಂದು 40% ಅನುಭವಿಸ್ತೀರ ನೀವು, ಅಥವಾ 30% ಅನುಭವಿಸೋ ಅಷ್ಟು ಶಕ್ತಿ ಬರುತ್ತೆ ನಿಮಗೆ. ಕಾರ್ಡ್ ಕಟ್ ಒಂದೇ ಸತಿ ಮಾಡಿಬಿಟ್ರೂ ಆಗಲ್ಲ. ಅದಕ್ಕೊಂದು ರಿಚುವಲ್ ಅಂದರೆ ದೇವ್ರ ಪೂಜೆ ಮಾಡಲ್ವ ನಾವು ದಿನ, ಆ ಥರ ಅದಕ್ಕೂ ಒಂದು ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ತಿರ್ಗಾ ಇನ್ನೊಂದು ಸತಿ ಮಾಡಿ, ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ತಿರ್ಗಾ ಇನ್ನೊಂದು ಸತಿ ಮಾಡಿ, ಆ ರಿಚುವಲ್ ಒಂದಿರುತ್ತೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಓಕೆ, ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಪರ್ಸ್ನಲ್ ರೀಡಿಂಗ್ ತೊಗೊಬೋದು. ಎಸ್, ನನಗೆ ಆ್ಯಕ್ಚುಲಿ ಇದು ಹೇಳಬೇಕಂತಿರಲಿಲ್ಲ, ಬಟ್ ಇವಾಗ ಹೇಳು ಅಂತ ಇದ್ದಾರೆ, ಹಾಗಾಗಿ ನಾನು ಹೇಳ್ತೀನಿ. ಪರ್ಸ್ನಲ್ ರೀಡಿಂಗ್ ಬೇಕಂದರೆ ನೀವು ನನ್ನ ವಾಟ್ಸಪ್ ನಂಬರ್ ಪಿನ್ ಮಾಡಿರ್ತೀನಿ, ಪಿನ್ ಕಾಮೆಂಟ್ನಲ್ಲಿ ದಯವಿಟ್ಟು ಚೆಕ್ ಮಾಡಿ. ಆ್ಯಂಡ್ ನಂಬರ್ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ, ಗೊತ್ತಾಗಬೇಕು ಏನು ಎಲ್ಲಿ ನಡೀತಿದೆ ಅಂತಂದರೆ, ದಯವಿಟ್ಟು ಮೆಸೇಜ್ ಕಳಿಸಿ. ನಾನು ಫೀಸ್ ರಿಲೇಟೆಡ್ದು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಫೋನ್ ಮಾಡಬೇಡಿ. ಓಕೆ, ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ಟೈಪ್ ಮಾಡೋಕ್ಕೆ ತೊಂದರೆ ಅನಿಸುತ್ತೆ ಅಂತಂದರೆ ವಾಯ್ಸ್ ಮೆಸೇಜ್ ಕಳಿಸಿ. ಓಕೆ, ನಂಗೆ ನಿಮ್ಮ ನಂಬರ್ ನೋಡೇ ಗೊತ್ತಾಗ್ಬಿಡುತ್ತೆ ನೀವು ಏನು ನೋಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ. ನ್ಯೂಮರಾಲಜಿಸ್ಟ್ ಅಲ್ಲ ನಾನು, ಬಟ್ ಐ ಸ್ಟಡಿ ಎನರ್ಜಿ. ನಾನು ಎನರ್ಜಿಗಳ ಜೊತೆ ಕೆಲಸ ಮಾಡ್ತೀನಿ. ಸೊ ನಿಮ್ಮ ನಂಬರ್ ನೋಡಿದರೆ ಅಥವಾ ನಿಮ್ಮ ಫೋಟೋ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ನೀವು ಏನು ನೋಡ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ನಾನು ಹೇಳಿದೆ. ಓಕೆ, ಇಲ್ಲ ನಿಮಗೆ ಗೊತ್ತಿದ್ದರೆ ನೀವೇ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಬಟ್ ಚೆನ್ನಾಗಿರ್ರಿ ನೀವೆಲ್ಲರೂ. ಓಕೆ, ಸ್ವಲ್ಪ ನನ್ನ ನಿಮಗೆ ಇವಾಗ ಶಕ್ತಿ ಇಲ್ಲ ಬರೋಕ್ಕೆ, ಯಾರು ಹೋಗ್ತಾರೆ ಅಂತ ಅನಿಸಿದ್ರೆ ದಯವಿಟ್ಟು ಹೇಳ್ತೀನಿ, ಡಿಟ್ಯಾಚ್ ಆಗಿ. ಇದರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗುತ್ತೆ. ಎಸ್, ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ಹೌದು, ಇಂಟೆನ್ಸಿಟಿ ಕಮ್ಮಿ ಆಗೋಲ್ಲ, ಬಟ್ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನಾನು ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಿಡು ಏನಾಗುತ್ತೋ ಆಗಲಿ, ಆ ಥರ ಒಂದು ಮನಸ್ಥಿತಿ ಬರ್ರಿ ನಿಮ್ಮ ಮನಸ್ಸಲ್ಲಿ. ನನ್ನ ಹತ್ರ PR ತಗೊಳ್ಳೋ ಅಷ್ಟು ಶಕ್ತಿ ಇಲ್ಲ ಅಂದರೆ ನಿಮಗೆ, ನೀವು ಇದನ್ನು ಮಾಡ್ಬೋದು. ಓಕೆ, ರಿಸಲ್ಟ್ ಇಂದ ನೀವು ಸ್ವಲ್ಪ ಡಿಟ್ಯಾಚ್ ಆಗಿ, ನೀರು ಜಾಸ್ತಿ ಕುಡೀರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ? ಎಲ್ಲಿಂದ ಶುರು ಆಯಿತು ಈ ಇಶ್ಯೂ, ಎಲ್ಲಿಂದ ಶುರು ಆಯಿತು ಈ ಒಂದು ಟಾಪಿಕ್, ಎಲ್ಲಿಂದ ಶುರು ಆಯಿತು ಈ ಕಷ್ಟ ಅನ್ನೋದನ್ನು ನೀವು ಸ್ಟಡಿ ಮಾಡಿ. ಇಷ್ಟು ಅಟ್ಲೀಸ್ಟ್ ನೀವು ಮಾಡ್ಬೋದು. ಓಕೆ, ಸೊ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಸ್ಪೆಷಲಿ ನಿಮ್ಮ ಹಾರ್ಟ್ ಚಕ್ರ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ನೀರು ಚೆನ್ನಾಗಿ ಕುಡೀರಿ, ಹೊಟ್ಟೆ ಭಾಗ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಪುನಃ ಹೇಳ್ತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಏನೇ ಡಿಲೇ ಇದ್ದರೂ ಕೂಡ ಆದಷ್ಟು ಬೇಗ ಈ ಕರ್ಮ ಅನ್ನೋದು ರಿಲೀಸ್ ಆಗಿ ನಿಮಗೆ ನಿಮ್ಮ ಸಕ್ಸಸ್ ಸಿಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು, ನಮಸ್ಕಾರ.